ಸರಿ ರಮೇಶ್ ಅವರೇ, ಮಾರ್ಕೆಟ್ ನಲ್ಲಿ ಯಾವುದೇ ಸಮಸ್ಯೆ ಅಥವಾ ಇಶ್ಯೂ ಇದೆಯಾ? ಹೌದು, ಒಂದು ವಿಷಯ ಇದೆ. ನಿಮ್ಗಂತೂ ಗೊತ್ತೇ ಇದೆ, ವಿಕಾಸ್ ನಗರದಲ್ಲಿ 3 ಹೋಲ್ಸೇಲರ್ಗಳಿದ್ದಾರೆ, ಅಶೋಕ್, ಸಂದೀಪ್ ಮತ್ತೆ ಬಲ್ಜಿತ್. ಈಗ ಈ ಅಶೋಕ್ ಮತ್ತೆ ಸಂದೀಪ್ ಅಂತೂ ನನ್ನ ಹತ್ರ ರೆಗ್ಯುಲರ್ಲಿ ಮಾಲ್ ತಗೊಳ್ತಾನೆ ಇರ್ತಾರೆ. ಆದ್ರೆ ಈ ಬಲ್ಜಿತ್ ಕಳೆದ 3 ವಾರಗಳಿಂದ ಯಾವುದೇ ಮಾಲ್ ತಗೊಳ್ತಾ ಇಲ್ಲ. ಇವತ್ತು ನೀವು ನಿಮ್ ವಿಸಿಟ್ ನಲ್ಲಿ ಬಲ್ಜಿತ್ ಅವ್ರನ್ನ ಖಂಡಿತ ಸಿಗಿ. ನನ್ಗನ್ಸುತ್ತೆ ಅವರು ಬೇರೆಲ್ಲಿಂದನೋ ಮಾಲ್ ತಗೊಳ್ತಿರ್ಬೇಕು. ಸರಿ, ಸ್ವಲ್ಪ ಪ್ರಗತಿ ಹೋಲ್ಸೇಲರ್ನ ಕ್ವಾರ್ಟರ್ ಪರ್ಚೇಸಿಂಗ್ ಹೇಳಿ. ಅವರ ಟಾರ್ಗೆಟ್ ನಾನು ಹೇಳ್ತೀನಿ, ಮತ್ತೆ ಹಿಂದಿನ ತಿಂಗಳ ಅಚೀವ್ಮೆಂಟ್ ಕೂಡ. 1 ನಿಮಿಷ. ಅಶೋಕ್ ಅವರು ಕಳೆದ ತಿಂಗಳು 5,000 ಮಾಲ್ ತಗೊಂಡಿದ್ದಾರೆ, ಮತ್ತೆ ಸಂದೀಪ್ 2,000, ಮತ್ತೆ ಬಲ್ಜಿತ್ ಏನೂ ಇಲ್ಲ. ಯಾವಾಗ ನಾವು ಬೀಟ್ ಪ್ಲಾನ್ ನ ಪ್ರಕಾರ ಆರ್ಡರ್ ಬುಕ್ ಮಾಡ್ತೀವೋ ಆಗ ನಾನು ಅವ್ರ ಹತ್ರ ಖಂಡಿತ ಮಾತಾಡ್ತೀನಿ. ಅವ್ರು ಏನೇ ಸಮಸ್ಯೆ ಇದ್ರು ನಾವು ತಿಳಿಯೋಣ, ಮತ್ತೆ ಸೇಲ್ ಕೂಡ ಮಾಡೋಣ. ಮತ್ತೆ ಇವತ್ತು ನಾವು ಬಲ್ಜಿತ್ಗೆ 6,000, ಅಶೋಕ್ ಅವ್ರಿಗೆ 5,000 ಮತ್ತೆ ಸಂದೀಪ್ ಅವ್ರಿಗೆ 4,000 ಮಾಲ್ ಕೊಡಬೇಕು. ಇದರಿಂದ ನಮ್ಮ 15,000 ಹೋಲ್ಸೇಲ್ ಟಾರ್ಗೆಟ್ ಕೂಡ ಪೂರ್ತಿಯಾಗುತ್ತೆ. ಬಾಕಿ ಎಲ್ಲಾ ಮಾಲ್ ನನ್ನ ಕೊನೆ ವಿಸಿಟ್ ನಲ್ಲಿ ಬುಕ್ ಮಾಡಿದ್ದು ಅದೆಲ್ಲ ಡೆಲಿವರ್ ಆಗಿದೆ ತಾನೆ? ಸ್ವಲ್ಪ ಹತ್ರ ಬಿಲ್ಲಿಂಗ್ ತೋರಿಸಿ. ಹೌದು, ಮಾಲ್ ಎಲ್ಲ ಡೆಲಿವರ್ ಆಗಿತ್ತು, ಮತ್ತೆ ಸ್ಕೀಮ್ ಕೂಡ. ಬರೇ ಒಂದು ರಾಜು ಕಿರಾಣಿಯವರು ಒಂದು ಗುಡ್ ನೈಟ್ ಮಷಿನ್ ವಾಪಸ್ ಮಾಡಿದ್ರು, ಹಳೇದು. ಮತ್ತೆ ಬಿಲ್ಲಿಂಗ್ ಡೇಟಾ ಇಲ್ಲಿದೆ. ನಾನು ಗುಡ್ ನೈಟ್ ಮಷಿನ್ ರಿಪ್ಲೇಸ್ಮೆಂಟ್ ಮಾಡಿಸ್ಬಿಡ್ತೀನಿ. ಮತ್ತೆ ರಮೇಶ್ ಅವರೇ, 2 ಪೀಸ್ ಗೋದ್ರೇಜ್ ನಂಬರ್ 1 33 ಗ್ರಾಮ್ ಮತ್ತೆ 1 ಪೀಸ್ ಗೋದ್ರೇಜ್ ಎಕ್ಸ್ಪರ್ಟ್ ಕನ್ಸ್ಯೂಮರ್ ಪ್ರೊಮೋ ತಗೊಂಡೋಗ್ತಾ ಇದ್ದೀನಿ ಸ್ಯಾಂಪಲ್ಗೆ. ನನಗೆ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಮೇಶ್ ಅವರೇ, ಇಡೀ ಬೀಟ್ ಮುಗಿದ ನಂತರ ಸಂಜೆ ಇಡೀ ತಿಂಗಳ ಪ್ಲಾನ್ ಡಿಸ್ಕಸ್ ಮಾಡೋಣ. ಸರಿ ರಮೇಶ್ ಅವರೇ, 9:30 ಆಗಿದೆ. ಈಗ ನಾವು ಮಾರ್ಕೆಟ್ಗೆ ಹೋಗೋಣ. ಹಾ ಖಂಡಿತ, ನಡೀರಿ. ನೋಡಿದಿರಲ್ಲ ಗೆಳೆಯರೇ, ಮಾರ್ಕೆಟ್ಗೆ ಹೋಗುವ ಮೊದಲು ವಿಜಯ್ ರಮೇಶ್ ಅವರೊಂದಿಗೆ ಮಾರ್ಕೆಟ್ ರಿಲೇಟೆಡ್ ಇಶ್ಯೂಸ್ ಗಳನ್ನು ಡಿಸ್ಕಸ್ ಮಾಡಿದರು. ಆದರೆ ಅವರು ಹೀಗೇಕೆ ಮಾಡಿದರು? ನಾನು ನನ್ನ ಫೋನ್ ಸೈಲೆಂಟ್ ಅಲ್ಲಿ ಇಡ್ತೀನಿ. ಅಂಗಡಿಯಲ್ಲಿ ಸೇಲ್ಸ್ ಕಾಲ್ ಮಾಡುವಾಗ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು. ಗೆಳೆಯರೇ, ಇದು ISR ವಿಜಯ್ ಹಾಗೂ ಅವರ ಸ್ಟಾಕಿಸ್ಟ್ ರಮೇಶ್ ಅವರ ನಡುವೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗುವ ಮುನ್ನ ನಡೆದ ಇಂಟರಾಕ್ಷನ್ ಆಗಿತ್ತು. ಬನ್ನಿ ಈಗ ನಾವು ನಮ್ಮ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡೋಣ ವಿಜಯ್ ರಮೇಶ್ ಅವರೊಂದಿಗೆ ಯಾವ ಪಾಯಿಂಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದರು ಎಂದು.